ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಜೂನ್ ತಿಂಗಳಿನಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ 2026ರ ಜೂನ್ ತಿಂಗಳು ಅನೇಕ ಬೆಳವಣಿಗೆಗಳನ್ನು ಒತ್ತು ತರುವಂತಹ ತಿಂಗಳಾಗಿರುತ್ತೆ. ಕಳೆದ ಒಂದು ವರ್ಷದಿಂದ ನಿಮ್ಮ ಜನ್ಮ ರಾಶಿಯಲ್ಲಿಯೇ ನೆಲೆಸಿದ್ದಂತಹ ಗುರು ನಿಮ್ಮ ಆಲೋಚನಾ ವಿಧಾನದ ಮೇಲೆ ಆಳವಾದ ಪ್ರಭಾವವನ್ನು ಬೀರ್ತಾನೆ. ಜೂನ್ 2ರಂದು ಗುರು ತನ್ನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ ಅಂದರೆ ಧನಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗುತ್ತೆ. ಈ ಸಂಚಾರವು ನಿಮಗೆ ಅಸಾಧಾರಣ ಆರ್ಥಿಕ ಸ್ಥಿರತೆ ಮತ್ತು ಕೌಟುಂಬಿಕ ಆನಂದವನ್ನು ನೀಡುತ್ತೆ. ಅದೇ ಸಮಯದಲ್ಲಿ ಜೂನ್ 15ರಿಂದ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ. ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ 12ನೇ ಮನೆಗೆ ಪ್ರವೇಶಿಸುವುದರಿಂದ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದಾದರೂ ಅಗಾಧವಾದ ಗ್ರಹ ಬಲವು ನಿಮ್ಮ ಪರವಾಗಿದ್ದು ನೀವು ಮುಟ್ಟಿದೆಲ್ಲ ಚಿನ್ನವಾಗುವಂತೆ ಮಾಡುತ್ತೆ. ಸ್ನೇಹಿತರೆ, ಈ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ವಿಚಾರದಲ್ಲಿ, ಶಿಕ್ಷಣ ಹಾಗೆ ಕುಟುಂಬ ಸಂಬಂಧಗಳು ಎಲ್ಲ ವಿಚಾರದ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಉದ್ಯೋಗದಲ್ಲಿ ನೀವು ನಿರಂತರವಾಗಿ ಶ್ರಮಿಸ್ತೀರಾ. ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಸಮಯ ಕೂಡ ಬಂದಿದೆ. ವೃತ್ತಿಯ ಅಧಿಪತಿಯಾದಂತಹ ಗುರು ಉಚ್ಚ ಸ್ಥಿತಿಯನ್ನು ತಲುಪುವುದರಿಂದ ನಿಮ್ಮ ವೃತ್ತಿಪರ ದಕ್ಷತೆಗೆ ಅತ್ಯುತ್ತಮವಾದಂತಹ ಮನ್ನಣೆ ಸಿಗುತ್ತೆ. ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ನೀವೇನಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ ಅದು ನಿಮಗೆ ಸಿಗೋದಕ್ಕೆ ಇದು ಸೂಕ್ತವಾದಂತಹ ಸಮಯ. ಜೂನ್ 15ರಂದು ನಿಮ್ಮ ಜನ್ಮ ರಾಶಿಗೆ ಸೂರ್ಯನ ಪ್ರವೇಶವು ನಿಮ್ಮ ವೃತ್ತಿಪರ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೇರಿಸುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದಿಟ್ಟ ಮತ್ತು ರಚನಾತ್ಮಕವಾಗಿರ್ತವೆ. ಆದರೂ ಸೂರ್ಯನು ಸ್ವಲ್ಪ ಅಧಿಕಾರದ ಅಹಂಕಾರವನ್ನು ಕೂಡ ಬೆಳೆಸಬಹುದು. ಆದ್ದರಿಂದ ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸುವುದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಜೂನ್ 21ರ ನಂತರ ಮಂಗಳನು ನಿಮ್ಮ 12ನೇ ಮನೆಗೆ ಹೋದಾಗ ಕಂಪನಿಯ ಕೆಲಸಗಳಿಗಾಗಿ ನೀವು ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ನೋಡೋಣ. ವ್ಯಾಪಾರಸ್ಥರಿಗೆ ಈ ತಿಂಗಳು ನಿಜಕ್ಕೂ ಸುವರ್ಣಯುಗವಾಗಿರುತ್ತೆ. ನಿಮ್ಮ ವ್ಯಾಪಾರ ಮತ್ತು ವೃತ್ತಿ ಸ್ಥಾನದ ಅಧಿಪತಿಯಾದಂತಹ ಗುರು ಧನಸ್ಥಾನವಾದ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಅಂದರೆ ಕಟಕ ರಾಶಿಯಲ್ಲಿ ಇರುವುದು ನಿಮ್ಮ ವಾಣಿಜ್ಯ ವಿಸ್ತರಣೆಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಹೊಸ ವ್ಯಾಪಾರ ಒಪ್ಪಂದಗಳು ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸ್ತವೆ. ವಿಶೇಷವಾಗಿ ಜೂನ್ 8ರ ನಂತರ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ಕಲೆ, ಫ್ಯಾಷನ್ನು, ಆಹಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸಂವಹನ ಕ್ಷೇತ್ರಗಳಲ್ಲಿ ತೊಡಗಿರುವವರು ಅತ್ಯುತ್ತಮವಾದಂತಹ ಲಾಭವನ್ನು ಪಡ್ಕೋಬಹುದು. ನಿಮ್ಮ ಆಕರ್ಷಕ ಪ್ರಸ್ತುತಿ ಮತ್ತು ಬ್ರ್ಯಾಂಡಿಂಗ್ ಮೂಲಕ ನೀವು ಹೊಸ ಗ್ರಾಹಕರನ್ನು ಸುಲಭವಾಗಿ ನಿಮ್ಮ ಕಡೆ ಸೆಳ್ಕೊಂತೀರಾ. ಪಾಲುದಾರಿಕೆ ವ್ಯವಹಾರಗಳು ಅತ್ಯಂತ ಸಹಕಾರಯುತವಾಗಿ ಪ್ರಗತಿಯನ್ನು ಕಾಣ್ತವೆ. ಈಗ ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ತಿಂಗಳು ನಿಮ್ಮ ದೆಸೆಯೇ ಬದಲಾಗುತ್ತೆ. ಅಂದರೆ ಜೂನ್ 2ರಂದು ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ತಲುಪುವುದು ಅಸಾಧಾರಣವಾದ ಆರ್ಥಿಕ ಯೋಗವನ್ನು ಸೃಷ್ಟಿಸುತ್ತೆ. ನೀವು ಹಿಂದೆ ಎದುರಿಸಿದಂತಹ ಆರ್ಥಿಕ ಏರಿಳಿತಗಳು ಸಂಪೂರ್ಣವಾಗಿ ಮಾಯವಾಗ್ತವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬೆಳೆಯುತ್ತೆ. ಹಿಂದಿನ ಹೂಡಿಕೆಗಳು ಉತ್ತಮ ಲಾಭಾಂಶವನ್ನು ಕೂಡ ಪ್ರಸ್ತುತ ಈ ಸಮಯದಲ್ಲಿ ತಂದುಕೊಡ್ತವೆ. ನಿಮ್ಮ ಮೃದುವಾದ ಮಾತುಗಳಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಹಣವನ್ನು ಸುಗಮವಾಗಿ ವಸೂಲಿ ಮಾಡ್ಕೋಬೋದು. ಆದರೂ ಜೂನ್ 21ರಂದು ನಿಮ್ಮ ಲಾಭಾಧಿಪತಿಯಾದಂತಹ ಮಂಗಳನು 12ನೇ ಮನೆಗೆ ಬದಲಾದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮನೆಯಲ್ಲಿನ ಶುಭ ಸಮಾರಂಭ ಅಥವಾ ವಾಹನ ದುರಸ್ತಿಗಳಿಗಾಗಿ ನೀವು ಅನಿರೀಕ್ಷಿತವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಕೊನೆಯ ವಾರದಲ್ಲಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ದೋಷರಹಿತವಾಗಿ ಕಾಪಾಡ್ಕೋಬೋದು. ಈಗ ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯದ ವಿಚಾರದಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ನೀವು ಗಮನಾರ್ಹವಾಗಿ ಉತ್ಸಾಹಭರಿತ ಮತ್ತು ಚೈತನ್ಯಶೀಲರಾಗಿರ್ತೀರ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರುವುದರಿಂದ ಅತ್ಯುತ್ತಮ ದೈಹಿಕ ಶಕ್ತಿಯನ್ನು ಖಾತ್ರಿಪಡಿಸ್ತಾನೆ.
ಜೂನ್ 15ರಂದು ಸೂರ್ಯನು ನಿಮ್ಮ ರಾಶಿಯನ್ನ ಪ್ರವೇಶಿಸಿದ ನಂತರ ದೇಹದ ಉಷ್ಣತೆ ಹೆಚ್ಚಾಗಬಹುದು. ಇದು ಸಾಂದರ್ಭಿಕವಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು. ಇದರ ಜೊತೆಗೆ ಜೂನ್ 21ರಿಂದ 12ನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿದ್ರಾಹೀನತೆ ಮತ್ತು ಮಾನಸಿಕ ಬಳಲಿಕೆಯನ್ನ ಪ್ರಚೋದಿಸಬಹುದು. ವಾಹನ ಚಾಲನೆ ಮಾಡುವಾಗ ಅಥವಾ ಪ್ರಯಾಣಿಸುವಾಗ ಎಚ್ಚರಿಕೆಯನ್ನು ವಹಿಸಿ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಮಧುರವಾಗಿರುತ್ತೆ. ಕುಟುಂಬ ಸ್ಥಾನವಾದ 2ನೇ ಮನೆಯ ಮೂಲಕ ಉಚ್ಚ ಗುರುವು ಶುಕ್ರನ ಸಂಚಾರವು ಉಚ್ಚ ಗುರು ಮತ್ತು ಶುಕ್ರ ಈ 2 ಗ್ರಹಗಳ ಸಂಚಾರವು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತೆ. ಕುಟುಂಬದ ಸದಸ್ಯರೊಂದಿಗಿನ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ. ನಿಮ್ಮ ಮಾತುಗಳಲ್ಲಿನ ಅಪಾರ ಪ್ರೀತಿಯು ಹಿಂದಿನ ತಪ್ಪು ಗ್ರಹಿಕೆಗಳನ್ನು ಸಂಪೂರ್ಣವಾಗಿ ಮಾಯ ಮಾಡುತ್ತೆ. ವಿವಾಹ ಸಂಬಂಧಗಳನ್ನು ಹುಡುಕ್ತಾ ಇರೋರಿಗೆ ಕುಟುಂಬ ಸ್ಥಾನದಲ್ಲಿರುವ ಶುಭ ಗ್ರಹಗಳ ಸ್ಥಾನಗಳು ಸಂಬಂಧಗಳನ್ನು ಸುಗಮವಾಗಿ ಅಂತಿಮಗೊಳಿಸಲು ಸಹಾಯ ಮಾಡ್ತವೆ. ಜೂನ್ 15ರ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿನ ಸೂರ್ಯನ ಪ್ರಭಾವದಿಂದಾಗಿ ಅಹಂಕಾರದ ವರ್ತನೆ ಮೇಲುಗೈ ಸಾಧಿಸದಂತೆ ನೋಡ್ಕೋಬೇಕಾಗುತ್ತೆ. ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಕೈ ಜೋಡಿಸಿ ಮುನ್ನಡೆಯುವುದು ನಿಮ್ಮ ವೈವಾಹಿಕ ಜೀವನವನ್ನು ಸುಂದರವಾಗಿರಿಸುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನ. ವಿದ್ಯಾಕಾರಕನಾದಂತಹ ಬುಧನು ನಿಮ್ಮ ರಾಶಿಯ ಅಧಿಪತಿಯೂ ಆಗಿರುವುದರಿಂದ ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ವರದಾನವಾಗಿರುತ್ತೆ. ವಾಣಿಜ್ಯ, ಸಂವಹನ ಮತ್ತು ಗಣಿತವನ್ನು ಅಧ್ಯಯನ ಮಾಡುವವರು ಏಕಾಗ್ರತೆಯನ್ನು ಸ್ವಲ್ಪ ತೋರಿಸ್ಬೇಕಾಗತ್ತೆ. 2ನೇ ಮನೆಯಲ್ಲಿರುವ ಉಚ್ಚ ಗುರುವಿನ ಕೃಪೆಯಿಂದ ಶೈಕ್ಷಣಿಕ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳನ್ನು ಕೂಡ ಮೀರಿರ್ತವೆ ಮತ್ತು ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸುವುದು ತುಂಬ ಸುಲಭವಾಗಿರುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಈ ತಿಂಗಳು ಲಭ್ಯವಿರುವ ಭವ್ಯವಾದ ಆರ್ಥಿಕ ಅರಿವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಲು ಮತ್ತು ತಿಂಗಳ ಅಂತ್ಯದಲ್ಲಿ ಮಂಗಳನಿಂದ ಉಂಟಾಗುವ ದುಂದುವೆಚ್ಚಗಳನ್ನು ತಡೆಯಲು ನೀವು ಈ ಪರಿಹಾರಗಳನ್ನು ಫಾಲೋ ಮಾಡಬಹುದು. ಮೊದಲಿಗೆ ವಿಷ್ಣುವಿನ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಮತ್ತು ಉಚ್ಚ ಗುರುವನ್ನು ಮೆಚ್ಚಿಸಲು ಪ್ರತಿ ಬುಧವಾರ ಮತ್ತು ಗುರುವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಇದು ಆಳವಾದ ಮಾನಸಿಕ ಪ್ರಶಾಂತತೆಯನ್ನು ತರುತ್ತೆ. 2ನೇದಾಗಿ ಮಂಗಳ. ಜೂನ್ 21ರ ನಂತರ 12ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವ ಹಠಾತ್ ಖರ್ಚುಗಳು ಮತ್ತು ಪ್ರಯಾಣದ ಅಡೆತಡೆಗಳನ್ನು ನಿವಾರಿಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡಿ. 3ನೇದಾಗಿ ಸೂರ್ಯ ನಮಸ್ಕಾರ. ಜೂನ್ 15ರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ನಿಮ್ಮ ಸಾಮಾಜಿಕ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಸೂರ್ಯ ನಮಸ್ಕಾರವನ್ನು ಕೂಡ ಅಭ್ಯಾಸ ಮಾಡಿ. ಇದನ್ನು ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.